ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಆಕೆಗೆ ಇನ್ನು ಕೇವಲ 2 ವರ್ಷ. ಸರಿಯಾಗಿ ಮಾತನಾಡೋದಕ್ಕೂ ಬಾರದ ವಯಸ್ಸು. ಆದರೆ ಆ ಮಗು ಅರ್ಧ ಗಂಟೆ ಮರಣದ ಜೊತೆ ಹೋರಾಡಿದ. ಕತ್ತಲೆಯ ತುಂಬಿದ 50 ಅಡಿ ಆಳದ ಬಾವಿಗೆ ಬಿದ್ದ ಆ ಕೂಸು ಒಂದು ಸಣ್ಣ ಪೈಪ್ ಹಿಡಿದು ಜೀವ ಉಳಿಸಿಕೊಳ್ಳಲು ಪ್ರಯತ್ನಿಸಿದ ಆ ದೃಶ್ಯ ಯಾರ ಮನಸ್ಸನ್ನು ನಡುಗಿಸದೇ ಇರಲ್ಲ. ಆದರೆ ಆ ಕ್ಷಣದಲ್ಲಿ ದೇವರಂತೆ ಬಂದ ಒಬ್ಬ ಯುವಕ ಇಂದು ಆ ಮಗುವಿಗೆ ಮರುಜನ್ಮ ಕೊಟ್ಟಿದ್ದಾನೆ. ಎಸ್, ಇದು ಸಾಮಾನ್ಯ ಘಟನೆ ಅಲ್ಲ. 2 ವರ್ಷದ ಒಂದು ಪುಟ್ಟ ಜೀವ ಮರಣದ ಜೊತೆ ಹೋರಾಡಿದ ಕಥೆ. ಹೌದು, ಅದು ಶಿರಸಿ ಪಟ್ಟಣದ ಕಸ್ತೂರ್ಬಾ ನಗರ. ಮನೆ ಅಂಗಳದಲ್ಲಿ ಆಟವಾಡುತ್ತಿದ್ದ ಭುವಿ ಎಂಬ 2 ವರ್ಷದ ಮಗು ಯಾರಿಗೂ ತಿಳಿಯದೆ ಕ್ಷಣಾರ್ಧದಲ್ಲಿ ಸುಮಾರು 50 ಅಡಿ ಆಳದ ಬಾವಿಗೆ ಬಿದ್ದು ಬಿಟ್ಟಿದೆ. ಮನೆಯವರಿಗೆ ಗೊತ್ತಾಗುವಷ್ಟರಲ್ಲಿ ಮಗು ಕಾಣೆಯಾಗಿ ಬಿಟ್ಟಿತ್ತು. ಇತ್ತ ಮನೆಯೊಳಗಿದ್ದ ಅಜ್ಜಿ ಮಗು ಕಾಣಿಸದೇ ಇದ್ದಾಗ ಆತಂಕದಲ್ಲಿ ಸುತ್ತಮುತ್ತ ಹುಡುಕಾಟ ಆರಂಭಿಸಿದ್ರು. ಅಷ್ಟರಲ್ಲಿ ಬಾವಿಯ ಒಳಗಿಂದ ಕೇಳಿ ಬಂತು ಆ ಒಂದು ಅಳುವ ಶಬ್ದ. ನಿಜಕ್ಕೂ ಹೃದಯವನ್ನೇ ನಡುಗಿಸಿ ಬಿಟ್ಟಿತ್ತು ಆ ಅಳು. ಓಡಿ ಬಂದು ಬಾವಿಯಲ್ಲಿ ಇಣುಕಿ ನೋಡಿದಾಗ ಕತ್ತಲೆ ನಡುವೆ ಪೈಪ್ ಹಿಡಿದು ಜೀವ ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಪುಟ್ಟ ಮಗು. ಆ ದೃಶ್ಯ ನೋಡಿ ಎಲ್ಲರೂ ಒಂದು ಕ್ಷಣ ದಂಗಾಗಿ ಹೋಗಿದ್ರು. ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮಗುಗೆ ಏನಾಗಬೇಕು ನೀವು? ಅಜ್ಜಿ. ಸುಮಾರು ಎಷ್ಟು ಗಂಟೆಗೆ ಆಗಿದ್ದು ಘಟನೆ ಇದು? ಈಗ ಒಂದು ಅರ್ಧ ತಾಸು, ಈಗ ಒಂದು ತಾಸು ಆಯ್ತೆ. ಹೌದಾ? ನೀವು ಏನಾಯ್ತು? ನಾನು ಅವನು ಸ್ಕೂಲಿಂದ ಬಂದ, ಅನ್ನ ಹಾಕೋ ಬರೋಕೆ ಒಳಗೆ ಹೋಗಿದ್ದೆ ರೀ. ಮಲಗಿತ್ತು ಹಾಸ್ಕೊಂಡದು, ಇದು ಅಲ್ಲೇ ಕುತ್ಕೊಂಡದು. ಅಲ್ಲೊಂಚೂರು ಮಣ್ಣದೆ ಮಣ್ಣು ಅಡುಗೆ ಹೋಗಿತ್ತು. ಅನ್ನ ಹಾಕೋ ಬಂದೆ, ಕರ್ಕೊಬಾರಕ್ಕೆ ತಂಗಿ ಅಲ್ಲಿ ಹೊರಗದ್ದೆ ಅಂದೆ. ಇದು ಮಣ್ಣು ಆಡ್ತಾ ಇತ್ತಂತೆ. ಹೋಗಿ ಕೈ ತೊಳ್ಕೊಂಡು ಬಿಟ್ಟದೆ ರೀ. ಬಿಟ್ಟು ಒಳಗೆ ಬಂದವಳು ಹಿಂಗ ಅಂಗಿ ಹಿಡ್ದೆ, ತಪ್ಪಿಸ್ಕೊಂಡು ಓಡ್ತು. ಮಗ ಒಳಗೆ ಹೋಗೋದೆ, ಟೇಬಲ್ ಅಡ್ಕಂತದೆ. ಅದೆಲ್ಲ ಹುಡುಗಿ ಅಂದೆ. ಅದು ಹುಡುಕ್ತು. ಪಾಪ ಸಂಜೆ ಮೇಲೆ ಎಲ್ಲೂ ಕಾಣಲಿಲ್ಲ. ಬಾವಿ ಹಿಂದೆ ಹೋಗಿರ್ಬೇಕು ಅಂದ್ರೆ ಹಿಂದೆ ಹೋಗಿ ಬಂದದೆ. ಇದು ನಾ ಸುತ್ತಾಸಿ ಬರುವ ಹೇಳಿ ಹೋದ್ರೆ ಬುಡ್ಬುಡ್ಕಂತದ್ರಿ ಮಗು, ಬುಡ್ಬುಡ್ಕಂತದೆ. ಯಾರು ಹೆಂಗೆ ನೀವು ಬೊಬ್ಬೆ ಹೊಡಿದ್ರಿ? ಯಾರು ಬಂದ್ರು ಅವಾಗ? ಯಾರು ಬಂದ್ರು? ಎಲ್ಲರೂ ಬಂದ್ರು. ಸೊಂಟಕ್ಕೆ ಬಲ್ಲಿ ಕಟ್ಕೊಂಡು ನೋಡಿದ್ದೆ. ಇದು ಪೈಪ್ ಸುಮಾರು ಎಷ್ಟು ಹೊತ್ತು ಮಗು ಬಾವಿ ಮೇಲೆ ಇದ್ದಿರ್ಬೋದು ನಿಮ್ಮ ಲೆಕ್ಕ ಪ್ರಕಾರ? ಒಂದು ಅರ್ಧ ಗಂಟೆ. ಅಲ್ಲಿವರೆಗೆ ಹುಡುಕಿದ್ರಿ ನೀವು? ಹುಡುಕ್ಲಿಲ್ಲಪ್ಪ. ಬಾವಿಲಿ ಎಲ್ಲ ವ್ಯವಸ್ಥೆ ಮಾಡಿ ತೆಗಿಬೇಕಾದ್ರೆ ಅರ್ಧ ಗಂಟೆ ಆಯ್ತು. ಅಲ್ಲ 5 ನಿಮಿಷದಲ್ಲಿ ಹುಡುಕಿ. 5 ನಿಮಿಷದಲ್ಲೇ ನೋಡಿದೀವಿ ನಾವು. ಬಾವಿಯಲ್ಲಿ ಅಲ್ಲಿ ಹೋಗಿದ್ದು ಹೆಂಗೆ ಗೊತ್ತಾಯ್ತು ನಿಮಗೆ? ಬಾವಿ ಹತ್ರ ಹೋಗ್ತದೆ. ಹಂಗ ನೀವು ಹೋದ್ರಿ? ನೀವು ಹುಡುಕ್ಲಿಕ್ಕೆ ಹೋದ್ರಿ? ಅವಾಗ ಅಳ್ತಾ ಇತ್ತ ಮಗು? ಪೈಪ್ ಹಿಡ್ಕೊಂಡು ನೀರೊಳಗಿತ್ತು? ನೀರೊಳಗೆ ತಲೆ ಮೇಲೆ ಅದೇ, ಬಾಕಿ ಎಲ್ಲ ಕೆಳಗದೆ. ಅವರು ಮಗುವನ್ನು ಬಚಾವ್ ಮಾಡಿದ. ಅವ್ರಿಗೆ ಏನು ಹೇಳ್ತೀರಿ ನೀವು? ಕೃತಜ್ಞತೆ ಯಾವ ರೀತಿ ಸಲ್ಲಿಸ್ತೀರಿ? ಏನು ಮಾಡೋದು ಅಂತ ಎಲ್ಲರೂ ಆಲೋಚಿಸುತ್ತಿರುವಾಗಲೇ ಅಲ್ಲಿ ದೇವರಂತೆ ದಿಢೀರ್ ಪ್ರತ್ಯಕ್ಷವಾಗಿದ್ರು ಸಮಾಜ ಸೇವಕ ಫಯಾಜ್. ಒಂದು ಕ್ಷಣವೂ ಯೋಚಿಸದೆ ಮಗುವಿನ ಜೀವ ಉಳಿಸುವ ಸಂಕಲ್ಪದೊಂದಿಗೆ ತನ್ನ ಪ್ರಾಣದ ಹಂಗನ್ನು ತೊರೆದು ಬಾವಿಗೆ ಧುಮುಕಿದ್ದಾರೆ ಪಯ್ಯು. ಸುಮಾರು ಅರ್ಧ ಗಂಟೆ ಕಾಲ ಜೀವನ್ ಮರಣದ ಹೋರಾಟ ನಡೆಸಿ ಕೊನೆಗೂ ಆ ಪುಟ್ಟ ಮಗುವನ್ನ ತನ್ನ ಕೈಗಳಲ್ಲಿ ಎತ್ತಿಕೊಂಡು ಮೇಲಕ್ಕೆ ತಂದ ಕ್ಷಣ ನಿಜಕ್ಕೂ ರೋಮಾಂಚನ. ಮಗು ಮತ್ತೆ ಮೇಲೆದ್ದು ಬಂದಾಗ ಅಲ್ಲಿದ್ದ ಪ್ರತಿಯೊಬ್ಬರ ಕಣ್ಣಂಚಲ್ಲೂ ನೀರು ತುಂಬಿಕೊಂಡಿತ್ತು. ಅದೃಷ್ಟವಶಾತ್ ಮಗುವಿಗೆ ಸಣ್ಣ ಗಾಯವೂ ಆಗದೆ ಪಾರಾಗಿದೆ. ಆ ಪಂಪ್ ಪೈಪ್ ಮಗುವಿನ ಜೀವವನ್ನ ಉಳಿಸಿದ್ರೆ, ಇನ್ನೊಂದೆಡೆ ಕ್ಷಣಕಾಲವೂ ಯೋಚಿಸದೆ ಜೀವದ ಹಂಗನ್ನ ತೊರೆದು ಫಯಾಜ್ ದೇವರಂತೆ ಬಂದು ಮಗುವನ್ನ ರಕ್ಷಿಸಿ ಮೇಲಕ್ಕೆತ್ತಿದ್ದಾರೆ. ಇವತ್ತು 1:15 ಸುಮಾರು ಒಂದು ಘಟನೆ ನಡೀತು. ನಾನು ಬೆಂಗಳೂರು ಹೋಗ್ಬೇಕಂತ ಹೇಳಿ ಸ್ನಾನಕ್ಕೆ ಹೋಗ್ತಾ ಇದ್ದೆ.
ಎಲ್ಲಿ ಓಣಿಲೆಲ್ಲ ಹೆಂಗಸರೆಲ್ಲ ಗೌಜಿ ಹೊಡಿತಿದ್ರು. ಏನಾಯಿತು ಅಂತ ಹೇಳ್ಕೊಂಡು ನಾನು ಹೊರಗಡೆ ನೋಡ್ಲಿಕ್ಕೆ ಹೋಗಿ ಒಂದು ಮಗು ಬಾವಿಲಿ ಬಿದ್ದಿತ್ತು. ಎಲ್ಲರೂ ಒಯ್ಕೊಂಡು ನೋಡಿ ನನಗೂ ಆ ಮಗು ನೋಡ್ತೇನೆ, ಅವಳು ಕಿರ್ಚಾಡೋದು ನೋಡಿ ನನಗೆ ನೋಡ್ಲಿಕ್ಕಾಗಲಿಲ್ಲ. ನಾನು ಹಗ್ಗ ಒಂದು ಯಾರ ಹತ್ರ ಪಕ್ಕದಲ್ಲಿ ಹಗ್ಗ ತೊಗೊಂಡು ಬಂದರು. ಆ ಹಗ್ಗ ತೊಗೊಂಡು ಕೆಳಗಡೆಗೆ ಇಳಿದೆ. ಅದು ಏನೋ ಮಾಡ್ಕೊಂಡು ಆ ಮಗು ಕೆಳಗಡೆಗೆ ಹೋದ ಕೂಡಲೇ ಒಂದು ಸಣ್ಣ ಪೈಪಿಗೆ ಹಿಡ್ಕೊಂಡಿದ್ಲು ಅವಳು. ಆ ಪಂಪ್ ಸೆಟ್ಟಿಗೆ ಬರುವಂಥ ಪೈಪಿಗೆ ಹಿಡ್ಕೊಂಡಿದ್ಲು ಮಗು. ನಾ ಇಮಿಡಿಯೇಟ್ಲಿ ಹಿಡ್ಕೊಂಡು ಅದು ಬಂದ ಕೂಡ ಅದು ನನಗೆ ಬಂದು ತಪ್ಕೊಂಡ್ಲು. ನಾನು ಹಾಗೆ ತೊಗೊಂಡು ಮ್ಯಾಲೆ ತೊಗೊಂಡು ಬಂದೆ. ಮತ್ತು ಮ್ಯಾಲೆ ಭಾಳ ಜನ ಪಾಪ ನನಗೆ ಹಿಡ್ಕೊಂಡು ಹೇಳ್ಕೊಂಡ್ರು. ಅದು ತೊಗೊಂಡು ಬಿಟ್ಟಾಕಿ ಬರ್ತಾ ಹೋದೆ. ನಾ ಏನು ಆ ಮಗುಗೆಲ್ಲ ಉಳಿಸಿದೇನಿಲ್ಲ, ಅವಳ ಆಯುಷ್ಯ ಗಟ್ಟಿ ಇತ್ತು. ಅಷ್ಟು ಟೈಮಿಗೆ ನಂದೊಂದು ಮಾಡೋದು ಕರ್ತೇವೆ. ಅದು ಯಾವುದೇ ಮಗು ನನ್ನ ಎದುರಿಗೆ ಪ್ರಾಣ ಬಿಟ್ಟಿದ್ದಿದ್ರೆ ನನಗದು ನೋಡ್ಲಿಕ್ಕೆ ಆಗೋದಿಲ್ಲ, ಕೊನೆಯವರೆಗೂ ಅನುಭವಿಸ್ಬೇಕಿತ್ತು. ನಾನು ಹಿಂದೆ ಮುಂದೆ ಏನು ವಿಚಾರ ಮಾಡಿದೆ, ಬಾವಿಲಿ ಇಳಿದೆ, ಆ ಮಗುಗೆ ತೆಗೆದೆ. ಅದು ಏನು ಮಾಡಿದೆ ನನಗೆ ಗೊತ್ತಾಗಿಲ್ಲ ಅಷ್ಟು ಗಡಿಬಿಡಿಯಲ್ಲಿ. ನನಗೆ ಈಗೂ ಎಲ್ಲ ಅತ್ಲಾಗಿತ್ಲಾಗೆಲ್ಲ ಸ್ವಲ್ಪ ತೆರೆದೋಗಿದೆ. ಆ ಮಗು ಆಯುಷ್ಯ ಚೆನ್ನಾಗಿತ್ತು, ಆ ಮಗು ಚೆನ್ನಾಗಿರಲಿ ಅಷ್ಟೇ. ನಮ್ಮದು ಆಗಿದೆ. ಆ ಮಕ್ಕಳು ಮುಂದಿನ ಜೀವನ ಪಾಪ ಒಳ್ಳೆ ಜೀವನ ಮಾಡ್ಕೊಂಡು ಹೋಗಲಿ ಅನ್ನೋದು ಒಂದೇ ಅಭಿಪ್ರಾಯ ನಮ್ಮದು. ಒಟ್ಟಾರೆ ಒಂದು ಪುಟ್ಟ ಜೀವ ಅರ್ಧ ಗಂಟೆ ಮರಣದ ಜೊತೆ ಹೋರಾಡಿ ಇಂದು ಬದುಕುಳಿದಿದೆ. ಒಂದು ಪೈಪ್, ಒಂದು ಧೈರ್ಯ ಮತ್ತು ಒಂದು ಮಾನವೀಯ ಹೃದಯ, ಈ ಮೂರು ಸೇರಿ ಇವತ್ತು ಒಂದು ಅಮೂಲ್ಯ ಜೀವವನ್ನ ಉಳಿಸಿದೆ. ಇದು ಕೇವಲ ಒಂದು ರಕ್ಷಣಾ ಕಾರ್ಯವಲ್ಲ, ಇದು ಮಾನವೀಯತೆಯ ಗೆಲುವು. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.